ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ನಲ್ಲಿ ಹೋಗಿದ್ದ ಕತೆ ಗೊತ್ತು ನನಗೆ. ಹೌದು ಹೇಳಿದ್ದೆ. ಎಸ್, ಆವಾಗ ದೇವೇಗೌಡರ ಜೊತೆಯಲ್ಲೇ ಹೋಗಿದ್ದೆ. ಸಿಂಡಿಕೇಟ್ ಬ್ಯಾಂಕ್ 75 ಇಯರ್ಸ್ ಸೆಲೆಬ್ರೇಷನ್ ಮಣಿಪಾಲದಲ್ಲಿತ್ತು. ಬೆಂಗಳೂರಿಂದ ಅವರು ಐ ಥಿಂಕ್ ಏರ್ಫೋರ್ಸ್ ಪ್ಲೇನಲ್ಲಿ ಬೆಂಗಳೂರಿಗೆ ಬಂದರು. ಆವಾಗ ಈಗಿನ ಥರ ದಟ್ ವಾಸ್ 1996 or 97. ಆವಾಗ ಸೆಪ್ರೇಟ್. ಸೊ ನಾನು ಹೇಳಿದೆ, ಸರ್ ಇಲ್ಲಿ ಇದ್ರಲ್ಲಿ ತಾವು ಹೇಳಿದ್ರಿ, ಇಲ್ಲಿ ಇಲ್ಲ ಅದರಲ್ಲೆಲ್ಲ ನಾವು ಓಡಾಡಿದ್ದೀವಲ್ಲ ಅದರಲ್ಲಿ ಹೋಗೋಣ, ಬೇರೆ ಏನು ವ್ಯವಸ್ಥೆ ಇಲ್ಲ. ನನಗೆ ಸ್ವಲ್ಪ ಆತಂಕ ಉಂಟಾಯಿತು. ಹೌದು, ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ ಅಥವಾ ವಿಮಾನದಲ್ಲಿ ಪ್ರಧಾನಮಂತ್ರಿಗಳು ಟೆಕ್ನಿಕಾಲಿಟಿ ಗೊತ್ತಿರಲಿಲ್ಲ. ಬಟ್ ಪ್ರಧಾನಿಯವ್ರಿಗೂ ಬೇರೆ ವ್ಯವಸ್ಥೆ ಇಲ್ವಾ? ಅದಕ್ಕೆ ತಕ್ಕಂತೆ ಅದು ಸಕಲೇಶ್ಪುರ, ಹಾಸನ ಸಕಲೇಶ್ಪುರದ ಮೇಲೆ ಹೋಗುವಾಗ ದಟ್ಟ ಮೋಡಗಳೆಲ್ಲ ಸುತ್ತಕೊಂಡು ಟರ್ಬುಲೆನ್ಸ್, ಮರದ ಮೇಲೆ ನಿಂತಿದ್ದು. ಅದು ಒಂದೇ ಕಡೆ ನಿಂತು ಅಲ್ಲೇ ಹೀಗೆ ತಿರುಗ್ತದೆ, ದಾರಿ ಕಾಣ್ತಿಲ್ಲ. ಅಲ್ಲೆಲ್ಲ ವೃಕ್ಷಗಳಿವೆ, ಎಲ್ಲಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು. ಅದೇ ಸಂದರ್ಭದಲ್ಲಿ ಒಂದು 5 ನಿಮಿಷ ಇದ್ದಾಗ ಬಹಳ ಆತಂಕ ಉಂಟಾಯಿತು. ಮನಸ್ಸಲ್ಲೇ ಹಾದು ಹೋಯ್ತು ಅನೇಕ ಯೋಚನೆ. ನಾನು ಅವರನ್ನು ಕರೆಸಿ ಇಲ್ಲಿ ಬಂದರೆ ಹಿಂಗೆ ಆಯ್ತಲ್ಲ. ಆಮೇಲೆ ಹೃದಯದಿಂದ ಅಲ್ಲಿ ನಾವು ನೋಡ್ತಿದ್ವಿ, ಅಲ್ಲಿ ಎಡಕ್ಕೆ ದೂರದಲ್ಲಿ ಸ್ವಲ್ಪ ಈ ಮೂಡುಗಳು ಪಕ್ಕ ಸರ್ದಂಗೆ ಆಯಿತು, ಸಮುದ್ರ ಕಾಣಿತು. ನಾನು ಪೈಲಟಿಗೆ ಅಲ್ಲಿ ಲೆಫ್ಟಲ್ಲಿ ನನಗೆ ಸಮುದ್ರ ಕಾಣ್ತಾ ಇದೆ ಅಂತ ಹೇಳಿ ಆಮೇಲೆ ನಿಧಾನ ಇಂಚ್ ಬೈ ಇಂಚ್ ಅವರು ಹಿಂಗೆ ಬಂದು, ಯಾಕಂದರೆ ಎಲ್ಲ ಸುತ್ತ ಉದ್ದುದ್ದದ ಮರಗಳಿವೆ. ನಮ್ಮ ಪೈಲಟ್ಟು ಒಂದೇ ಸಿಂಗಲ್ ಎಂಜಿನ್ ಅಂತ ನೀವು ಹೇಳಿದ ಮೇಲೆ ಗಮನಕ್ಕೆ ಬಂದಿದ್ದು. ಹೌದೌದು, ಅವರು ನಿಧಾನಿಸಿ ಒಂದೇ ಕಡೆ 5 ನಿಮಿಷ ನಿಂತಿದ್ದೆ. ಹೆಲಿಕಾಪ್ಟರ್ ಹಿಂಗೆ ತಿರುಗ್ತಿದೆ, ಗೊತ್ತಾಗ್ತಾಯಿಲ್ಲ. ಎವ್ರಿಬಡಿ ವಾಸ್ ಟೆನ್ಸ್.